ವೀಕ್ಷಕರೇ, ರಮೇಶ್ ವೃತ್ತಿಯಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್. ಮದುವೆಯಾಗಿ 8 ವರ್ಷ ಆಗಿತ್ತು. ಇಬ್ರು ಹೆಣ್ಮಕ್ಳು. ಆರಂಭದಲ್ಲಿ ಈ ಡ್ರೈವಿಂಗ್ ಅಲ್ಲಿ ಬರ್ತಾ ಇದ್ದಂತ ದುಡಿಮೆ ಸಂಸಾರ ನಿರ್ವಹಣೆಗೆ ಸಾಗ್ತಾ ಇತ್ತು. ಆದ್ರೆ ಎರಡನೇ ಮಗುವಿನ ನಂತರ ಜೀವನ ನಿರ್ವಹಣೆ ಸ್ವಲ್ಪ ಕಷ್ಟ ಆಗ್ತಾ ಹೋಯ್ತು. ಇದರ ಜೊತೆ ಇತರೆ ಖರ್ಚುಗಳು ಕೂಡ ಹೆಚ್ಚಾಗಿ ಬರ್ತಾ ಇದ್ದಂತ ಸಂಬಳ ಕೂಡ ಸಾಲದೆ ರಮೇಶ್ ಅಲ್ಲಲ್ಲಿ ಕೈ ಸಾಲವನ್ನು ಕೂಡ ಮಾಡ್ಕೊಂಡ. ಒಂದು ಸಾಲವನ್ನ ತೀರ್ಸೋದಿಕ್ಕೆ ಹೋಗಿ ಮತ್ತೊಂದು ಸಾಲವನ್ನ ಮಾಡ್ದ. ಸಾಲದ ಹೊರೆ ಹೆಚ್ಚಾದಾಗ ಬಡ್ಡಿ ಕೊಟ್ಟವರ ಕಾಟ ಹಾಗೂ ಧಮಕಿಯಿಂದಾಗಿ ಒತ್ತಡ ಹಾಗೂ ಖಿನ್ನತೆಗೆ ಜಾರದಂತ ರಮೇಶ್ ಕುಡಿಯುವಂತ ಅನಗತ್ಯ ದುರಾಭ್ಯಾಸವನ್ನು ಕೂಡ ರೂಢಿಸ್ಕೊಂಡ. ಅತಿಯಾದ ಕುಡಿತದಿಂದ ಸರಿಯಾಗಿ ಕೆಲಸ ಕೂಡ ಮಾಡೋದಕ್ಕೆ ಆಗದೆ ವಿಪರೀತ ಕುಡಿದು ಆರೋಗ್ಯವನ್ನ ಕೆಡಿಸ್ಕೊಂಡ. ಒಂದ್ಸಲ ಡ್ಯೂಟಿಯನ್ನ ಮುಗಿಸಿ ಮಧ್ಯದ ಅಮಲಲ್ಲಿ ಮನೆಗೆ ವಾಪಸ್ ಆಗುವಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿ ಎಚ್ಚರ ತಪ್ಪಂತ ಅವನನ್ನ ಯಾರೋ ಹತ್ತಿರದ ಆಸ್ಪತ್ರೆಗೆ ಸೇರಿಸ್ತಾರೆ. ತಕ್ಷಣ CPR ಅನ್ನು ಕೊಟ್ಟು ಹೇಗೋ ಪ್ರಾಣವನ್ನ ಉಳಿಸಿದ್ರು. ECGಯಲ್ಲಿ ಹೈಪರ್ ಟೆನ್ಷನ್ ಹಾಗೂ ಟೆಕಿಕಾರ್ಡಿಯಾದ ಸೂಚನೆ ಬಂದಾಗ ದೊಡ್ಡ ಆಸ್ಪತ್ರೆಗೆ ಸೇರಿಸೋದು ಅನಿವಾರ್ಯ ಅಂತ ವೈದ್ಯರು ಹೇಳಿದ್ರು. ಆದ್ರೆ ಅದಕ್ಕೆಲ್ಲ ತುಂಬಾ ಹಣ ಬೇಕು. ಹೀಗೆ ಉದಾಸೀನ ಮಾಡಿದ್ರೆ ಮುಂದಿನ ಸಲ ಹೃದಯಕ್ಕೆ ತುಂಬಾ ತೊಂದರೆಯಾಗಿ ಜೀವಕ್ಕೂ ಅಪಾಯ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಇದರಿಂದ ರಮೇಶ್ ಹಾಗೂ ಅವನ ಪರಿವಾರ ದಿಕ್ಕೆ ತೋಚದ ರೀತಿ ಕೂತಿದ್ದಾಗ ಏನ್ ಸಮಸ್ಯೆ ಅಂತ ವೈದ್ಯರು ಕೇಳಿದ್ರು. ಹೆಚ್ಚುವರಿ ಚಿಕಿತ್ಸೆಗೆ ಹಣ ಇಲ್ಲ ಅಂತ ಅವರು ಹೇಳಿದಾಗ ರಮೇಶನ ಹಿನ್ನೆಲೆ, ಮನೆಯ ಪರಿಸ್ಥಿತಿ, ಅವರ ಸಣ್ಣ ಮಕ್ಕಳನ್ನ ನೋಡದಂತ ವೈದ್ಯರು ವೃತ್ತಿಯಲ್ಲಿ ಚಾಲಕನಾಗಿ, ಇಬ್ರು ಮಕ್ಕಳು ತಂದೆಯಾಗಿ ಈ ರೀತಿ ಜವಾಬ್ದಾರಿ ಇಲ್ಲದೆ ಕುಡಿದು ಗಾಡಿ ಓಡಿಸೋದು ತಪ್ಪಲ್ವಾ? ಮಕ್ಕಳ ಬಗ್ಗೆ ಆದ್ರೂ ಕಾಳಜಿ ಬೇಡವಾ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಗತಿ ಏನು? ಯಾವ್ದಾದ್ರು ಹೆಲ್ತ್ ಪಾಲಿಸಿ ಮಾಡಿಸಿದ್ಯಾ ಹೇಗೆ ಅಂತ ರಮೇಶ್ನನ್ನ ಕೇಳಿದ್ರು. ಇದರಿಂದ ರಮೇಶ್ ತಬ್ಬಿಬ್ಬಾಗಿ ಅಂಥದ್ದು ಯಾವುದು ಕೂಡ ಮಾಡಿಸಿಲ್ಲ ಅಂತ ಹೇಳಿದ್ದ. ಆಗ ತಲೆ ಮೇಲೆ ಕೈ ಇಟ್ಕೊಂಡಂತ ವೈದ್ಯರು, ಅಲ್ಲಪ್ಪ, ಸಂಬಳ ಸಾಕಾಗೋದಿಲ್ಲ ಅಂತ ಸಾಲ ಮಾಡ್ಕೊಳ್ಳೋದಿಕ್ಕೆ ಗೊತ್ತಾಗುತ್ತೆ, ಟೆನ್ಷನ್ಗೆ ಕುಡಿಯೋದು ಕೂಡ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಎಮರ್ಜೆನ್ಸಿಗೆ ಸಹಾಯವಾಗ್ಲಿ ಅಂತ ಒಂದು ಹೆಲ್ತ್ ಪಾಲಿಸಿ ಮಾಡಿಸ್ಬೇಕು ಅಂತ ನಿಮ್ಗೆ ಗೊತ್ತಾಗೋದಿಲ್ವಾ? ಈಗ ಹಣ ಇಲ್ಲ ಅಂತ ಹೇಳ್ತಾ ಇದೀಯಾ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆದ್ರೆ ಚಿಕಿತ್ಸೆ ವೆಚ್ಚಕ್ಕೆ ಏನ್ ಮಾಡ್ತೀಯಾ? ಹಣ ಇಲ್ಲ ಅಂತ ಜೀವ ಹೋದ್ರೆ ಹೋಗ್ಲಿ ಅಂತ ಸುಮ್ನೆ ಇರೋದಕ್ಕೆ ಆಗುತ್ತಾ ಹೇಳು? ಇಂಥ ಸಮಯದಲ್ಲೇ ಹೆಲ್ತ್ ಪಾಲಿಸಿ ಅನ್ನೋದು ನಿನ್ನಂತ ಎಷ್ಟು ಜನಕ್ಕೆ ನೆರವಿಗೆ ಬರುತ್ತೆ ಅನ್ನೋದು ನಿಂಗೆ ಗೊತ್ತಿದೆಯಾ ಅಂತ ಕೇಳಿದ್ರು. ಆಗ ಈ ರಮೇಶ್, ನನ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸರ್, ಅದರಲ್ಲಿ ಬಹಳ ತರ ಇದ್ದಾವಂತೆ, ಯಾವ್ದು ತಗೊಳ್ಬೇಕು, ಎಷ್ಟು ಹಣ ಕಟ್ಬೇಕು, ಯಾರಿಂದ ತಗೋಬೇಕು ಅಂತ ಗೊತ್ತಿಲ್ಲ ಅಂತ ಈ ರಮೇಶ್ ಹೇಳಿದ್ದ. ಅಷ್ಟೆಲ್ಲ ನಿನ್ಗೆ ಗೊತ್ತಿದ್ರೆ ಈಗ ನೀನು ಇಂಥ ಅವಸ್ಥೆಯನ್ನ ಅನುಭವಿಸ್ತಾ ಇರ್ಲಿಲ್ಲ. ಇಷ್ಟೊತ್ತಿಗಾಗ್ಲೇ ನೀನು ಒಂದು ಒಳ್ಳೆ ಹೆಲ್ತ್ ಪಾಲಿಸಿ ಮಾಡಿಸ್ತಿದ್ದೆ. ಈಗ ನಿನ್ನ ಚಿಕಿತ್ಸೆ ವೆಚ್ಚ ಪೂರ್ತಿ ಅದೇ ಕವರ್ ಮಾಡ್ತಾ ಇತ್ತು ಗೊತ್ತಾ ಅಂತ ಡಾಕ್ಟರ್ ಹೇಳಿದ್ರು. ಆಗ ಹೌದಾ ಅಂತ ಇದನ್ನ ಕೇಳದಂತ ರಮೇಶ್ ಹಾಗೂ ಅವನ ಪರಿವಾರ ಆಶ್ಚರ್ಯಚಕಿತರಾಗಿದ್ರು. ವೀಕ್ಷಕರೇ, ಈಗ ಈ ರಮೇಶ್ ತರದೇ ಪರಿಸ್ಥಿತಿ ನಿಮ್ಮಲ್ಲೂ ಕೂಡ ಅನೇಕರಿಗೆ ಬಂದಿರಬಹುದು. ಹೆಲ್ತ್ ಪಾಲಿಸಿ ಬಗ್ಗೆ ರಮೇಶ್ಗೆ ಯಾವುದೇ ನಾಲೆಡ್ಜ್ ಇರಲಿಲ್ಲ. ಅವನು ಹೇಳದಂತೆ ಅದರಲ್ಲಿ ನಾನಾ ಬಗೆಯ ವಿಧಗಳಿದ್ದಾವೆ. ಅವುಗಳಲ್ಲಿ ನಿಮಗೆ ಪ್ರತ್ಯೇಕವಾಗಿ ಯಾವುದು ಬೆಸ್ಟ್ ಅಂತ ಚೆಕ್ ಮಾಡಿ ಯೋಚಿಸಿ ಸೆಲೆಕ್ಟ್ ಮಾಡೋದು ನಿಜವಾದ ಬುದ್ಧಿವಂತಿಕೆ. ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಅದರಲ್ಲಿ ನೀವೆಲ್ಲ ತಿಳ್ಕೊಳ್ಳೇಬೇಕಾದಂತ ಒಂದಷ್ಟು ಮುಖ್ಯ ವಿಷಯಗಳಿದ್ದಾವೆ. ಅದಕ್ಕೆಲ್ಲ ನಿಮ್ಗೆ ಸರಿಯಾದ ಒಬ್ಬ ಗೈಡ್ ಅಥವಾ ಮಾರ್ಗದರ್ಶಕ ಬೇಕು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ನಿಮ್ಗೆ ರೆಕಮೆಂಡ್ ಮಾಡುವಂತ ಅಡ್ವೈಸರಿ ಸಂಸ್ಥೆ ಹೆಸರು ಡಿಟ್ಟೋ. ಇದು ನಿಮ್ಗೆ ಸೂಕ್ತವಾದಂತ ಹೆಲ್ತ್ ಪಾಲಿಸಿಯ ಬಗ್ಗೆ ತಿಳಿಸ್ಕೊಡುತ್ತೆ. ನಮ್ಮ ರಾಜ್ಯದವರೇ ಆದ ಕಾಮತ್ ಸಹೋದರರು ಆದಂತ ನಿಖಿಲ್ ಹಾಗೂ ನಿತಿನ್ ಇವರಿಂದ ಸ್ಥಾಪನೆಯಾದಂತ ಇಂಡಿಯಾದ ಮುಖ್ಯ ಸ್ಟಾಕ್ ಮಾರ್ಕೆಟ್ ವೇದಿಕೆಯಾದಂತ ಝೊರಾದ ಸಂಸ್ಥೆ ಕೂಡ ಡಿಟ್ಟೋ ಸಂಸ್ಥೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿ ಅದನ್ನ ಎಲ್ಲಾ ಕಡೆ ಪ್ರಮೋಟ್ ಮಾಡ್ತಿದೆ. ಅಷ್ಟರ ಮಟ್ಟಿಗೆ ದೇಶಾದ್ಯಂತ ಇವತ್ತು ಡಿಟ್ಟೋ ಜನರ ನಂಬಿಕೆ, ವಿಶ್ವಾಸವನ್ನು ಗಳಿಸಿ ಮುನ್ನಡೀತಾ ಇದೆ. ನೀವು ಯಾವುದೇ ಹೆಲ್ತ್ ಪಾಲಿಸಿಯನ್ನು ತಗೊಳ್ಳೋದಕ್ಕೆ ಡಿಟ್ಟೋ ವೇದಿಕೆ ಬಳಸಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಇವರಿಂದ ನಿಮ್ಗೆ ಯಾವುದೇ ತರಹದ ಅನಗತ್ಯ ಕರೆಗಳು ಬರೋದಿಲ್ಲ. ಆದ್ರೆ ಕೆಲವು ಕಡೆ ನೀವು ಅವರ ವೆಬ್ಸೈಟ್ಗೆ ಹೋಗಿ ಬಂದ ತಕ್ಷಣ ಕೆಲವರು ಪದೇ ಪದೇ ಕರೆ ಮಾಡಿ ಕಿರಿಕಿರಿ ಮಾಡ್ತಾರೆ. ಆದ್ರೆ ಈ ಡಿಟ್ಟೋ ಹಾಗಲ್ಲ. ಇವರದು ಅತ್ಯಂತ ಸಿಸ್ಟಮ್ಯಾಟಿಕ್ ಸೇವೆ. ಇಲ್ಲಿ ಇವರಿಂದ ನಿಮ್ಗೆ ಕರೆ ಬರಬೇಕು ಅಂದ್ರೆ ಅವರ ವೆಬ್ಸೈಟ್ಗೆ ಹೋಗಿ ನೀವು ಅದರ ಸಮಯವನ್ನ ಬುಕ್ ಮಾಡ್ಕೊಳ್ಬೇಕು. ಅಂದ್ರೆ ನಿಮ್ಗೆ ಅವರು ಯಾವಾಗ, ಎಷ್ಟು ಹೊತ್ತಲ್ಲಿ, ಯಾವತ್ತು ಕರೆ ಮಾಡಬೇಕು ಅಂತ ನೀವೇ ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ಹಾಗೂ ಅವ್ರ ಜೊತೆ ಮಾತನಾಡೋದಕ್ಕೆ ನೀವು ನಿಮ್ಗೆ ಬೇಕಾದಂತ ಭಾಷೆಯನ್ನು ಕೂಡ ಸೆಲೆಕ್ಟ್ ಮಾಡೋದಿಕ್ಕೆ ಅವಕಾಶ ಇದೆ. ನೀವೇ ಫಿಕ್ಸ್ ಮಾಡದಂತ ಸಮಯಕ್ಕೆ ಅವರಿಂದ ನಿಮ್ಗೆ ಕರೆ ಬರುತ್ತೆ. ಆಗ ನೀವು ನಿಮ್ಗೆ ಬೇಕಾದ ಸಲಹೆ, ಸೂಚನೆ ಹಾಗೂ ಗೈಡೆನ್ಸ್ ನ ಅವರಿಂದ ಕೇಳಿ ಪಡಿಬಹುದು. ಈಗ ಇವರಿಂದ ನೀವು ನಿಮ್ಗೆ ಯಾವ ಇನ್ಶೂರೆನ್ಸ್ ಸೂಕ್ತ ಅಂತ ತಿಳ್ಕೊಂಡು ಅದನ್ನ ಸೆಲೆಕ್ಟ್ ಮಾಡೋದಷ್ಟೇ ಅಲ್ಲ, ನಿಮ್ಗೆ ನಿಮ್ಮ ಟರ್ಮ್ ಮುಗಿಯೋ ಹೊತ್ತಿಗೆ ಅಥವಾ ಮಧ್ಯದಲ್ಲೇ ಯಾವಾಗಲಾದ್ರೂ ಹಣವನ್ನ ಕ್ಲೈಮ್ ಮಾಡುವಂತ ಸಂದರ್ಭ ಎದುರಾದಾಗ ಡಿಟ್ಟೋದವರೇ ನಿಂತು ನಿಮ್ಗೆ ನಿಮ್ಮ ಹಣ ಕೈ ಸಿಗುವಂತೆ ಮಾಡ್ತಾರೆ. ಅಂದ್ರೆ ಅದರ ಎಲ್ಲ ಪ್ರಾಸೆಸ್ಗಳ ಜವಾಬ್ದಾರಿಯನ್ನು ಅವರು ತಗೋತಾರೆ. ಇಲ್ಲಿ ಯಾವುದೇ ತರಹದ ಪ್ರಾಸೆಸ್ ಫೀಸ್ ಇರೋದಿಲ್ಲ. ನೀವೇ ಅವರ ವೆಬ್ಸೈಟ್ ನ ವೇದಿಕೆಗೆ ವಿಸಿಟ್ ಕೊಟ್ರೆ ಅಲ್ಲೇ ನಿಮ್ಗೆ ಎಷ್ಟೋ ಕ್ಲಾರಿಟಿ ಸಿಗುತ್ತೆ. ಆದ್ರೂ ಕೂಡ ನಿಮ್ಗೆ ಅಲ್ಲಿ ಏನಾದ್ರೂ ಗೊಂದಲ ಅಂತ ಆದಾಗ ನಿಮ್ಮ ಸಹಾಯಕ್ಕೆ ಅವರು ಸಿಗ್ತಾರೆ. ಹೇಗೆಂದ್ರೆ ನೀವು ಅಲ್ಲಿಯೇ ಅವರ ಎಕ್ಸ್ಪರ್ಟ್ ಒಬ್ಬರಿಂದ ಕನ್ಸಲ್ಟೇಷನ್ ನಿಗದಿ ಮಾಡ್ಕೊಳ್ಬಹುದು. ಈ ಒಂದು ವಿಡಿಯೋದಲ್ಲಿ ಅದು ಹೇಗೆ ಅಂತ ನೀವು ನೋಡಬಹುದು. ನೀವು ಅಲ್ಲಿ ಹೋಗಿ ನಿಮ್ಮ ಕಾಲ್ ಸ್ಲಾಟ್ ಅನ್ನ ಬುಕ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡುವಂತ ಟೈಮಿಂಗ್ಸ್ ಒಳಗೆ ಮಾತ್ರ ಅವರಿಂದ ನಿಮ್ಗೆ ಕರೆ ಬರುತ್ತೆ. ಮತ್ತೆ ನೀವು ಅವ್ರ ಬಳಿ ನಿಮ್ಗೆ ಇಷ್ಟವಾದಂತ ಭಾಷೆಯಲ್ಲಿ ವ್ಯವಹರಿಸಬಹುದು. ಇನ್ನು ಇನ್ಶೂರೆನ್ಸ್ ನಲ್ಲಿ ಹಲವು ಸಲ ಫ್ರಾಡ್ ಹಾಗೂ ಮಿಸ್ಟೇಕ್ ಆಗುವಂತ ಸಂಭವ ಇರುತ್ತೆ. ಇದನ್ನೆಲ್ಲ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ನೀವು ಡಿಟ್ಟೋದವ್ರ ಬಳಿ ಆರ್ಟಿಕಲ್ಸ್ ಹಾಗೂ ಗೈಡ್ಗಳನ್ನು ಕೂಡ ಓದಬಹುದು.
ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಪೇರೆಂಟ್ಸ್ ಹೆಲ್ತ್ ಇನ್ಶೂರೆನ್ಸ್ ಬೇಕು, ಅದ್ರ ಬಗ್ಗೆ ಎಕ್ಸ್ಪರ್ಟ್ ಗಳ ಅಡ್ವೈಸ್ ಬೇಕು, ಯಾವುದೇ ತರಹದ ಸ್ಕ್ಯಾಮ್ ಇಲ್ಲಂತ ಸಲಹೆ ಹಾಗೂ ಸೇವೆ ಬೇಕು ಅನ್ನೋದಾದ್ರೆ ನೀವು ಡಿಟ್ಟೋ ಬಳಿ ಕಾಲ್ ಬುಕ್ ಮಾಡಿ ಅವರ ಸಲಹೆಯನ್ನ ತಗೋಬಹುದು. ಅದಕ್ಕೆ ಬೇಕಾದಂತ ಲಿಂಕ್ ಈ ಒಂದು ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಆಸಕ್ತರು ಅದನ್ನು ದಯಮಾಡಿ ಕ್ಲಿಕ್ ಮಾಡಿ ಹೆಚ್ಚಿನ ವಿವರ ತಗೊಳ್ಳಿ. ಎಷ್ಟೋ ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಅದು ಏನು ಅಂತಾನೆ ಗೊತ್ತಿರೋದಿಲ್ಲ. ಈಗ ನಾವು ಕೊಟ್ಟಂತ ರಮೇಶ್ ಉದಾಹರಣೆಯಲ್ಲಿ ಅದ್ರ ಬಗ್ಗೆ ತಿಳಿದುಕೊಳ್ಳಲು ಕೂಡ ಅನಾಸಕ್ತಿ ತೋರಿಸುವಂತ ಎಷ್ಟೋ ಜನ ಇದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಸರಳವಾಗಿ ಹೇಳಬೇಕು ಅಂದ್ರೆ ಅದು ನಿಮ್ಮ ಖರ್ಚಲ್ಲ, ಅದು ನಿಮ್ಮ ಉಳಿತಾಯ, ನಿಮ್ಮ ಲೈಫ್ ಸಪೋರ್ಟ್. ಅದು ಕೂಡ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅದು ನಿಮ್ಮ ಜೀವದ ರಕ್ಷಣೆ ಮಾಡುತ್ತೆ. ಒಂದೊಳ್ಳೆ ಹೆಲ್ತ್ ಪಾಲಿಸಿ ನಿಮ್ಮ ಎಲ್ಲಾ ಮೆಡಿಕಲ್ ಖರ್ಚುಗಳನ್ನು ಕೂಡ ಕವರ್ ಮಾಡುತ್ತೆ. ಈ ರಮೇಶನ ಒತ್ತಡದಿಂದ ಕುಡಿದು ಆರೋಗ್ಯವನ್ನ ಹಾಳು ಮಾಡ್ಕೊಂಡ ಹಾಗೂ ಅದರಿಂದ ಅವನಿಗೆ ಲಘು ಹೃದಯಾಘಾತ ಕೂಡ ಆಯಿತು. ಆದ್ರೆ ಯಾವುದೇ ದುರಭ್ಯಾಸ ಇಲ್ದವ್ರಿಗೂ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಸಣ್ಣ ವಯಸ್ಸಿನ ಸ್ಕೂಲ್ ಮಕ್ಕಳು ಕೂಡ ಹೃದಯಾಘಾತಕ್ಕೆ ಒಳಗಾಗ್ತಿದ್ದಾರೆ. ಇವತ್ತು ಹಾರ್ಟ್ ಪ್ರಾಬ್ಲಮ್ ಕೇವಲ ವಯಸ್ಕರ ಅಥವಾ ವೃದ್ಧರ ಸಮಸ್ಯೆ ಮಾತ್ರ ಅಲ್ಲ, ನೋಡೋದಕ್ಕೆ ಆರೋಗ್ಯವಂತರಂತೆ ಕಾಣೋರು ಕೂಡ ದಿಢೀರ್ ಹೃದಯಾಘಾತಗಳಿಗೆ ಒಳಗಾಗ್ತಿದ್ದಾರೆ. ಡ್ರೈವ್ ಮಾಡುವಾಗ, ಜಿಮ್ ವರ್ಕೌಟ್ ಮಾಡುವಾಗ, ಓಡುವಾಗ, ಕ್ಲಾಸ್ನಲ್ಲಿದ್ದಾಗ, ನಿಂತಿದ್ದಾಗ, ಕೂತಿದ್ದಾಗ, ಹೀಗೆ ಎಲ್ಲಂದ್ರಲ್ಲಿ ಹಾರ್ಟ್ ಏಕಾಏಕಿ ಸ್ಟಾಪ್ ಆಗಿ ಅಸಹಜ ಸಾವುಗಳ ಸಂಖ್ಯೆ ಕೂಡ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ವರದಿಗಳ ಪ್ರಕಾರ ಇವತ್ತು ನಮ್ಮಲ್ಲಿ ಹೃದ್ರೋಗಿಗಳ ಸಂಖ್ಯೆ ಅಧಿಕ ಇದೆ. ಹಾರ್ಟ್ ಅನ್ನ ಚೆಕ್ ಮಾಡಿಸ್ಕೊಳ್ಳೋರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಹೀಗೆಲ್ಲಾಗಿ ಆಸ್ಪತ್ರೆಗೆ ಸೇರಿದಾಗ ಅದರ ಖರ್ಚು ವೆಚ್ಚಕ್ಕೆ ಹೆಲ್ತ್ ಇನ್ಶೂರೆನ್ಸ್ ನೆರವಿಗೆ ಬರುತ್ತೆ. ಹಾಗಾದ್ರೆ ಇಲ್ಲಿ ನಾವು ತಿಳಿಬೇಕಾದಂತ ಅಂಶಗಳು ಏನು ಸರ್? ನಮ್ಮ ಎಲ್ಲಾ ಬಿಲ್ಗಳನ್ನು ಕೂಡ ಆಗ ಇನ್ಶೂರೆನ್ಸ್ ಪೇ ಮಾಡುತ್ತಾ ಅಥವಾ ನಾವು ಕೂಡ ದುಡ್ಡನ್ನು ಕೊಡ್ಬೇಕಂತ ರಮೇಶ್ ಕೇಳಿದ್ರು. ನೋಡಿ, ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಕೋಪೇ ಆಪ್ಷನ್ ಇರುತ್ತೆ. ಅಂದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಆಸ್ಪತ್ರೆ ಬಿಲ್ 1000 ಇದ್ರೆ 20% ಕೋಪೆ ಆಪ್ಷನ್ ಅನ್ನ ತಗೊಂಡಿರ್ತೀರಾ. ಆಗ ಅದರಲ್ಲಿ 20% ಅಂದ್ರೆ ನೀವು ನಿಮ್ಮ ಜೇಬಿಂದ 200 ರೂಪಾಯಿನ ಕೊಡಬೇಕು. ಉಳಿದಂತ 800 ರೂಪಾಯಿನ ಇನ್ಶೂರೆನ್ಸ್ ಕ್ಲಿಯರ್ ಮಾಡುತ್ತೆ. ಆದ್ರೆ ಎಲ್ಲ ಹಣನೂ ಕೂಡ ಇನ್ಶೂರೆನ್ಸ್ ನವರೇ ಕಟ್ತಾರೆ. ನೀವು ಕಡಿಮೆ ಪ್ರೀಮಿಯಂ ಅಂತ ಕೋಪೆ ಆಪ್ಷನ್ ತಗೊಂಡ್ರೆ ಬಿಲ್ ಜಾಸ್ತಿ ಆದಾಗ ನಿಮ್ಮ ಜೇಬಿಗೆ ಕತ್ರಿ ಬೀಳೋದಂತೂ ಖಚಿತ. ಹಾಗಾಗಿ ಕಡಿಮೆ ಕಂತು ಅಂತ ನೋಡದೆ ನೀವು ಕೋಪೆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಡಿ. ಯಾವುದೇ ತರದ ಕೋಪೆ ಆಪ್ಷನ್, ರೂಮ್ ರೆಂಟ್ ಖರ್ಚು ಇಲ್ಲಂತ ಹೆಲ್ತ್ ಪಾಲಿಸಿಗಳು ಇದ್ದಾವೆ. ಅವುಗಳನ್ನ ಎಚ್ಚರಿಕೆಯಿಂದ ಸ್ಟಡಿ ಮಾಡಿ ತಗೊಳ್ಳಿ ಅಂತ ವೈದ್ಯರು ತಿಳಿಸಿದ್ರು. ಆಗ ಈ ರಮೇಶ್ ರೂಮ್ ರೆಂಟ್ ಚಾರ್ಜ್ ಬಗ್ಗೆ ಹೇಳಿ ಸರ್ ಅಂತ ಕೇಳಿದ್ರು. ಆಗ ವೈದ್ಯರು, ನೋಡಪ್ಪ, ಏನೋ ಹೆಚ್ಚು ಕಮ್ಮಿ ಆದಾಗ ನೀವು ICU ಅಥವಾ ಖಾಸಗಿ ವಾರ್ಡ್ಗೆ ಅಡ್ಮಿಟ್ ಆಗ್ಬೇಕು ಅಂತ ಅನ್ಕೊಳ್ಳಿ. ಈಗ ಸಿಟಿಗಳಲ್ಲಿ ಇರುವಂತ ICU ರೂಮ್ ಚಾರ್ಜ್ ದಿನವೊಂದಕ್ಕೆ ಸುಮಾರು 8,500ದಿಂದ 10,000 ಇರುತ್ತೆ. ಖಾಸಗಿ ವಾರ್ಡ್ ಅಥವಾ ರೂಮ್ ಚಾರ್ಜ್ಗಳು ಕೂಡ ದಿನಕ್ಕೆ 16,000ವರೆಗೂ ಇರ್ತವೆ. ನೀನು ರೂಮ್ ರೆಂಟ್ ಚಾರ್ಜ್ ಇಲ್ಲದೆ ಇರುವಂತ ಒಂದು 5 ಲಕ್ಷದ ಹೆಲ್ತ್ ಪಾಲಿಸಿ ತಗೊಂಡ್ರೆ ಆ ರೂಮ್ ಚಾರ್ಜ್ ಖರ್ಚನ್ನು ಕೂಡ ನೀನ್ ತಗೊಂಡಂತ ಆ ಒಂದು ಹೆಲ್ತ್ ಪಾಲಿಸಿನೇ ನೋಡ್ಕೊಳ್ಳುತ್ತೆ. ಇದ್ರ ಜೊತೆಗೆ ವಿತೌಟ್ ವೇಟಿಂಗ್ ಪೀರಿಯಡ್ ಲಾಸ್ ಅಂದ್ರೆ ಪಾಲಿಸಿ ಶುರುವಾದಂತ ದಿವಸದಿಂದನೇ ಕ್ಲೈಮ್ ಮಾಡುವಂತ ಅವಕಾಶ ಇರೋದ್ರಿಂದ ಸ್ವಲ್ಪ ತುರ್ತು ಚಿಕಿತ್ಸೆ ಬಂದಾಗ ಕಾಯುವಂತ ಅವಧಿಯಿಂದ ಹಣದ ನಷ್ಟ ಆಗೋದಿಲ್ಲ. ಅಂದ್ರೆ ಪಾಲಿಸಿ ಶುರುವಾದಂತ ದಿವಸದಿಂದನೇ ಕ್ಲೈಮ್ ಮಾಡುವಂತ ಅವಕಾಶ ಇರುತ್ತೆ. ಏನಾದರೂ ತುರ್ತು ಚಿಕಿತ್ಸೆ ಅಂತ ಬಂದಾಗ ನೀವು ಕಾಯುವಂತ ಅವಕಾಶ ಇರೋದಿಲ್ಲ. ಇನ್ನು ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಬೆನಿಫಿಟ್ ಅಂದ್ರೆ ಆಸ್ಪತ್ರೆಗೆ ಸೇರೋದಕ್ಕಿಂತ ಮುಂಚೆ ಮಾಡದಂತ ಟೆಸ್ಟ್, ಸ್ಕ್ಯಾನ್, ಡಾಕ್ಟರ್ ಸಲಹೆ ಹಾಗೂ ಡಿಸ್ಚಾರ್ಜ್ ಆದ ನಂತರ ಔಷಧಿ ಮತ್ತೆ ಫಾಲೋ ಅಪ್ ಖರ್ಚುಗಳನ್ನು ಕೂಡ ಈ ಇನ್ಶೂರೆನ್ಸ್ ಒಳಗೊಂಡಿರುತ್ತೆ. ಇನ್ನು ರಿಸ್ಟೋರೇಷನ್ ಬೆನಿಫಿಟ್ ಅಂದ್ರೆ ನಿಮ್ಮ ಮನೇಲಿ ಯಾರೊಬ್ಬರು ಒಂದು ಚಿಕಿತ್ಸೆಗಾಗಿ ಅಡ್ಮಿಟ್ ಆಗಿರಿದ್ರ ಅಂತ ಅನ್ಕೊಳ್ಳಿ. ಅಲ್ಲಿ ನಿಮ್ಮ ಇನ್ಶೂರೆನ್ಸ್ ಅಲ್ಲಿ ಇದ್ದಂತ ಹಣವೆಲ್ಲ ಖರ್ಚಾದ್ರೂ ಕೂಡ ಅದೇ ವರ್ಷದಲ್ಲಿ ಮತ್ತೆ ಇನ್ಶೂರೆನ್ಸ್ ಕಂಪನಿ ಅದೇ ಹಣವನ್ನ ತುಂಬಿಕೊಡುತ್ತೆ. ಅಂದ್ರೆ ಇದರ ಅರ್ಥ ಮತ್ತೆ ಯಾರಿಗಾದ್ರೂ ಅನಾರೋಗ್ಯ ಬಂದ್ರೆ ಇನ್ಶೂರೆನ್ಸ್ ನಲ್ಲಿ ಹಣ ಉಳಿದಿಲ್ಲ ಅನ್ನುವಂತ ಕೊರತೆ ಇರೋದಿಲ್ಲ. ನಿಮ್ಗೆ ಇನ್ನೂ ಅರ್ಥ ಆಗ್ಬೇಕು ಅಂದ್ರೆ ಒಂದು 5 ಲಕ್ಷದ ಪಾಲಿಸಿ ಇರುತ್ತೆ ಅಂತ ಅನ್ಕೊಳ್ಳಿ. ಮೊದಲ ಚಿಕಿತ್ಸೆಗೆ 5 ಲಕ್ಷ ರೂಪಾಯಿ ಖರ್ಚಾದ್ರೆ ಮತ್ತೆ ಇನ್ಶೂರೆನ್ಸ್ 5 ಲಕ್ಷವನ್ನ ರಿಸ್ಟೋರ್ ಮಾಡುತ್ತೆ. ಅಂದ್ರೆ ಅದನ್ನ ಇನ್ನೊಂದು ಚಿಕಿತ್ಸೆಗೆ ನೀವು ಬಳಸ್ಕೊಳ್ಬಹುದು. ಈ ರೀತಿ ಮೊದಲಾದಂತ ಅನುಕೂಲಕರ ಆಯ್ಕೆಗಳು ಇರುವಂತ ಸೂಕ್ತ ಹೆಲ್ತ್ ಪಾಲಿಸಿನ ಸೆಲೆಕ್ಟ್ ಮಾಡಿದ್ರೆ ಸಮಯ ಬಂದಾಗ ಅವು ನಿಮ್ಮ ಸಹಾಯಕ್ಕೆ ನಿಲ್ತವೆ. ಈ ರೀತಿ ಹೆಲ್ತ್ ಪಾಲಿಸಿ ಬಗ್ಗೆ ರಮೇಶ್ ಸಾಕಷ್ಟು ವಿಷಯವನ್ನ ತಿಳ್ಕೊಂಡ. ಇಷ್ಟು ದಿವಸ ಸರಿಯಾದ ಮಾಹಿತಿ ಪಡೆದೆ ಒಂದು ಹೆಲ್ತ್ ಪಾಲಿಸಿ ತಗೊಳ್ಳದೆ ಬಂದ ಹಣವನ್ನೆಲ್ಲ ವ್ಯರ್ಥವಾಗಿ ಹಾಳು ಮಾಡಿದ್ದಕ್ಕಾಗಿ ಆತ ನೊಂದ್ಕೊಂಡ. ತಕ್ಷಣ ತನ್ನ ದುರಭ್ಯಾಸ ಹಾಗೂ ಚಿಂತೆಗೆ ವಿದಾಯವನ್ನ ತಿಳಿಸಿ ಡಿಟ್ಟೋ ಸಲಹೆ ಮೇರೆಗೆ ತನಗೆ ಒಪ್ಪುವಂತ ಹೆಲ್ತ್ ಪಾಲಿಸಿನ ತಗೊಳ್ಳೋದಕ್ಕೆ ಈ ರಮೇಶ್ ಮುಂದಾಗಿದ್ದ. ವೀಕ್ಷಕರೇ, ರಮೇಶ್ನ ಈ ಕತೆ ವಾಸ್ತವಕ್ಕೆ ಎಷ್ಟು ಹತ್ರ ಇದೆ ಅಲ್ವಾ? ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ಹೆಲ್ತ್ ಪಾಲಿಸಿಯನ್ನ ತಗೊಳ್ಳದೆ ಇರಬಹುದು ಅಥವಾ ತಗೊಂಡಿರುವಂತ ಪಾಲಿಸಿ ತಪ್ಪಾಗಿರ್ಬೋದು. ಈ ಡಿಟ್ಟೋದಿಂದ ರಮೇಶ್ಗೂ ಕೊನೆಗೆ ಸಹಾಯ ಸಿಕ್ತು. ಅಂಥದ್ದೇ ಸಹಾಯ ಮತ್ತು ಸಲಹೆ ನಿಮಗೂ ಕೂಡ ಸಿಗಲಿ ಅಂತ ನಾವು ಈ ಒಂದು ವಿಡಿಯೋದ ಮೂಲಕ ಆಶಿಸ್ತೀವಿ. ಅದಕ್ಕೆ ಬೇಕಾದಂತ ಹೆಚ್ಚುವರಿ ಮಾಹಿತಿಯ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಕಮೆಂಟ್ ನಲ್ಲೂ ಕೂಡ ಹಾಕಿದ್ದೇವೆ. ತಕ್ಷಣ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಹೆಚ್ಚಿನ ವಿವರವನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.